ಶಿಕ್ಷಣ ಕ್ಷೇತ್ರದ ರೂವಾರಿ, ಪದ್ಮನಾಭನಗರ ಕ್ಷೇತ್ರದ ಯುವ ನಾಯಕ ಪ್ರಮೋದ್ ಶ್ರೀನಿವಾಸ್. ಪ್ರಮೋದ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ನಮಸ್ತೆ. NPS ಶಿಕ್ಷಣ ಸಂಸ್ಥೆ ಜೆಪಿ ನಗರ ಮತ್ತು ವರ್ತೂರು ಶಾಖೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು. ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಷ್ಟು ಫಲಾನುಭವಿಗಳನ್ನ ರೀಚ್ ಮಾಡೋವಂಥ ಒಂದು ಕೆಲಸ ನಾನು ಮಾಡಿದ್ದೀನಿ. ಅವರ ಕಷ್ಟ ಸುಖಗಳನ್ನ ಕೇಳೋವಂಥ ಕೆಲಸ ನಾನು ಮಾಡಿದ್ದೀನಿ. ಮನೆ ಬಾಗಿಲಿಗೆ ತಲುಪುವಂಥ ಕೆಲಸ ನಾವು ಮಾಡಿದ್ದೀವಿ. ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಮೂಲಸೌಕರ್ಯ ಮತ್ತು ಗುಣಮಟ್ಟಕ್ಕಾಗಿ ಎಜುಕೇಷನ್ ಸ್ಟಾಲ್ ವಾರ್ಡ್ 2022 ಹಾಗೂ ಸ್ಟಾರ್ ಆಫ್ ಕರ್ನಾಟಕ 2024 ಪ್ರಶಸ್ತಿಯ ಗರಿ. DK ಶಿವಕುಮಾರ್ ಅವ್ರಿಗೆ ತುಂಬ ಶ್ಲಾಘನೀಯ ಬಯಸು. ಯಾಕೆಂದರೆ ಇದಕ್ಕೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದು ಸಿಸ್ಟಮ್ ತರಬೇಕು ಅಂತ ಹೇಳಿ ಸರ್ಕಾರದ ಲೆವೆಲಲ್ಲಿ ಅನುಷ್ಠಾನ ಸಮಿತಿ ಅಂತ ಮಾಡಿ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಇದನ್ನು ಅಧ್ಯಕ್ಷರಂತ ಮಾಡಿ ನೀವು ಇದನ್ನು ಜವಾಬ್ದಾರಿ ತಗೊಂಡು ಮನೆಗೆ ತಲುಪಿಸಿ ಅಂತ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟರು. ರಾಷ್ಟ್ರೀಯ ಯುವ ಪ್ರತಿಷ್ಠಾನದ ಸಂಸ್ಥಾಪಕರು ಪದ್ಮನಾಭನಗರದ ಸಂಜೀವಿನಿ ಕಾರ್ಯಕ್ರಮದಡಿ ಬಡ ಕುಟುಂಬಗಳಿಗೆ ಉಚಿತ ಆರೋಗ್ಯ ಸೇವೆ. ನನ್ನ ಜೀವನದಲ್ಲಿ ನಾನು ಏನಾದ್ರು ಸಾಧನೆ ಮಾಡಿದ್ರೆ ಅದು ಪಬ್ಲಿಕ್ ಸರ್ವಿಸಲ್ಲೇ ಸಾಧನೆ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದೆ. ಖಾಸಗಿ ಶಾಲೆಗಳಿಗೆ ಸರಿಸಮಾನವಾಗಿ ಸರ್ಕಾರಿ ಶಾಲೆಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಆಟದ ಸಾಮಗ್ರಿಗಳು, ವಿಜ್ಞಾನ ಹಾಗೂ ಕಂಪ್ಯೂಟರ್ ಪ್ರಯೋಗಾಲಯಗಳ ಕೊಡುಗೆ ನೀಡಿದ್ದಾರೆ. ತಮ್ಮ ಸ್ವಂತ ಕಚೇರಿ ಮೂಲಕ ಕ್ಷೇತ್ರದ ಮತದಾರರಿಗೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಯೋಜನೆಗಳಿಗೆ ಉಚಿತ ಅರ್ಜಿ ಸಲ್ಲಿಕೆ, 2,000ಕ್ಕೂ ಹೆಚ್ಚು ಆಯುಷ್ಮಾನ್ ಕಾರ್ಡ್ ಹಾಗೂ 1,500ಕ್ಕೂ ಹೆಚ್ಚು ಈ ಖಾತಾ ಮಾಡಿಸಿಕೊಟ್ಟ ಹೆಗ್ಗಳಿಕೆ. 2028 ವಿಧಾನಸಭಾ ಎಲೆಕ್ಷನ್ಗೆ ತಯಾರಿ, ಇದು ಪೂರ್ವ ತಯಾರಿ ಒಂದು ರೀತಿಯಿಂದ, ಹೌದಾ? ನನ್ನ ಮನಸ್ಸಲ್ಲಿರೋದು ಇಷ್ಟೇ ಸರ್. ಫಸ್ಟ್ ನಾನು ಗ್ರಾಸ್ ರೂಟಲ್ಲಿ ಜನಕ್ಕೆ ಸೇವೆ ಮಾಡಬೇಕು. ಸೊ ಲೆಟ್ ದಮ್ ಆಕ್ಸೆಪ್ಟ್ ಮೀ. ಆಮೇಲೆ ಅವ್ರು ಏನು ಡಿಸಿಷನ್ ಮಾಡ್ತಾರೋ ಅದನ್ನು ನಾನು ಆಕ್ಸೆಪ್ಟ್ ಮಾಡ್ತೀನಿ. ಸೊ ಅದು ನನ್ನ ಭಾವನೆ. ಇವಾಗಿರೋ ಕೆಲಸ ಒಂದೇ, ಜನರ ಸೇವೆ ಮಾಡೋದಷ್ಟೇ, ಜನರ ಸೇವೆ ಮಾಡೋದಷ್ಟೇ. ಕಾಯಕವೇ ಕೈಲಾಸ ಅಂತ ನಂಬಿರುವ ಪ್ರಮೋದ್ ಶ್ರೀನಿವಾಸ್ ಅವರು ಸದಾಕಾಲ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಭರವಸೆಯ ನಾಯಕನಾಗಿ ಮುನ್ನಡೆಯುತ್ತಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮ, ವಿಶೇಷ ಸಂದರ್ಶನ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಇವತ್ತಿನ ಈ ಸಂದರ್ಶನದಲ್ಲಿ ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಯುವ ಮುಖಂಡರಲ್ಲಿ ಒಬ್ಬರಾಗಿರುವಂಥ, ಒಂದಷ್ಟು ಹೆಸರು ಮಾಡಿರುವಂಥ, ಒಂದಷ್ಟು ಪೊಟೆನ್ಷಿಯಲ್ ಇದೆ ಅಂತ ತೋರಿಸ್ಕೊಂಡಿರುವಂಥ ಪದ್ಮನಾಭನಗರದ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವಂಥ ಪ್ರಮೋದ್ ಶ್ರೀನಿವಾಸ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಪ್ರಮೋದ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ನಮಸ್ತೆ. ಯೂಶ್ವಲಿ ನಾವು ಯುವ ನಾಯಕರನ್ನ ನಾವು ಮಾತಾಡ್ಸೋದು ಕಡಿಮೆ, ಯಾಕಂದರೆ ಯುವ ನಾಯಕರು ಸಿಗೋದೇ ನಮ್ಗೆ ಕಡಿಮೆ. ನಮ್ಮ ರಾಜಕಾರಣ ಹೇಗಿದೆ ಅಂತಂದರೆ ವಯಸ್ಸಾದವರೇ ಒಂಥರ ರಾಜಕಾರಣಿಗಳನ್ನ ಥರ ಆಗ್ಬಿಟ್ಟಿದೆ ಅಲ್ವಾ? ನೋಡಿ, ಇವರು DK ಅವರು 65 ವರ್ಷ, ನನ್ನ ಗೊತ್ತಿರೋಂಗೆ 65 ವರ್ಷ ಅಂದರೆ ಮುಖ್ಯಮಂತ್ರಿ ಆಗೋಕ್ಕೆ ಚಿಕ್ಕ ಏಜೆ ಅಂತ ಅನ್ನೋ ಥರದ ಒಂದು ಫೀಲಿಂಗ್ ಇದೆ ಆ್ಯಕ್ಚುಲಿ. ಅಂದರೆ ಬಟ್ ನಾವು ನಾರ್ಮಲಾಗಿ ನೋಡಿದರೆ 65 ವರ್ಷ ಅಂದರೆ ರಿಟೈರ್ಮೆಂಟ್, ಪೋಸ್ಟ್ ರಿಟೈರ್ಮೆಂಟ್ ಏಜ್ ಆ್ಯಕ್ಚುಲಿ ಅದು. ಬಟ್ ರಾಜಕಾರಣ ಹಾಗಲ್ಲ. ಹೀಗಾಗಿ ಪ್ರಮೋದ್ ಅವ್ರನ್ನ ನೋಡಿದಾಗ ಅಥವಾ ಪ್ರಮೋದ್ ಥರದವ್ರು ನೋಡಿದಾಗ ಸ್ವಲ್ಪ ಖುಷಿ ಆಗುತ್ತೆ, ಇಂಥವ್ರು ಬರಬೇಕು ಅಂತ ಹೇಳಿ. ಸೊ ನಾನು ಇವರ ಸಂದರ್ಶನ ಶುರು ಮಾಡೋಕ್ಕೆ ಭಾಳಷ್ಟು ಪ್ರಶ್ನೆಗಳು ಅಂದ್ಕೊಂಡಿದ್ದೀನಿ. ಆದರೆ ಮೊದಲನೇದಾಗಿ ಅಂದ್ಕೊಳ್ಳೋದು DK ಕುರಿತಾಗಿ. ತುಂಬ ವರ್ಷಗಳಿಂದ ಚೇರ್ ಪಕ್ಕದಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ರು ಮುಖ್ಯಮಂತ್ರಿ ಆಗಬೇಕಂತ. ಕಡೆಗೂ ಅವರ ಕನಸು ನನಸಾಗಿದೆ. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಪ್ರಮೋದ್ ಅವರೇ? ಸರ್, ಮೊದಲನೇದಾಗಿ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರ ಗುರಿ ಏನಿತ್ತು, ಒಂದು ಗುರಿ ಇಟ್ಕೊಂಡು ರಾಜಕೀಯ ಮಾಡೋಕ್ಕೆ ಅವ್ರು ಬೆಂಗಳೂರಿಗೆ ಬಂದರು ಅಂತ ಎಲ್ಲೋ ಒಂದು ಕಡೆ ಹೇಳಿದ್ದನ್ನು ನಾವೆಲ್ಲರೂ ಕೇಳಿದ್ದೀವಿ. ಆ ನಿಟ್ಟಿನಲ್ಲಿ ಅವ್ರ ಕೆಲಸ, ಅವರ ಗುರಿ ತಕ್ಕನಂಗೆ ಅವರ ಹಾದಿಯಲ್ಲಿ ಅವ್ರು ನಡ್ಕೊಂಡು ಬರ್ತಾಯಿದ್ರು. ಎಲ್ಲೂ ಡೈವರ್ಟ್ ಆಗಲಿಲ್ಲ. ಲಾಂಗ್ ಟರ್ಮ್ ಪೊಲಿಟಿಷಿಯನ್ ಅಂತಾನೆ ಕರಿಬೋದು. ಯಾಕೆಂದರೆ 27ನೇ ವಯಸ್ಸಿಗೆ ಅವರು ಶಾಸಕರಾಗಿದ್ದು. ಇವತ್ತು 65ನೇ ವರ್ಷ ಅವ್ರಿಗೆ. ಸೊ ಎಲ್ಲೂ ಡೈವರ್ಟ್ ಆಗ್ದಿರ ಪೊಲಿಟಿಕ್ಸಲ್ಲೇ ಇಷ್ಟು ಸುಮಾರು 30-35 ವರ್ಷ ಅವರು ಸಸ್ಟೈನ್ ಆಗಿ ಒಂದು ಗುರಿ ಇಟ್ಕೊಂಡು ಬರೀ ಶಾಸಕರಾಗ್ದಿರ, ಬರೀ MLA ಮಾತ್ರ ಸೀಮಿತ ಆಗ್ದಿರ ಅವರು ಒಂದೊಂದು ಹಂತವಾಗಿ ಕೂಡ ಪಕ್ಷದ ಜವಾಬ್ದಾರಿ ಆಗಿರ್ಬೋದು, ಲೆಜಿಸ್ಲೇಟಿವ್ ಅಡ್ಮಿನಿಸ್ಟ್ರೇಷನ್ ಜವಾಬ್ದಾರಿ ಆಗಿರ್ಬೋದು, ಎರಡರಲ್ಲೂ ಕೂಡ ಹಂತವಾಗಿ ಬೆಳೆದಂಥ ಒಬ್ಬ ವ್ಯಕ್ತಿ DK ಶಿವಕುಮಾರ್ ಅವರು. ಹಾಗಾಗಿ
ಕೆಲಸಕ್ಕೆ ಸಿಕ್ಕ ಪ್ರತಿಫಲ, ಗುರಿ, ಪರಿಶ್ರಮ ಮತ್ತು ಹೋರಾಟ, ಈ ಮೂರನ್ನು ಅವರು ಗುರಿ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಹಾದಿ ಹಾಕ್ಕೊಂಡು ಪರಿಶ್ರಮ ಪಟ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು. ಭಾಳ ಚೆನ್ನಾಗಿ ಹೇಳಿದ್ರಿ ಪ್ರಮೋದ್. ಬಟ್ ನನಗೆ ಒಂದು ಡೌಟ್ ಇದೆ. ಏನಂದರೆ ನಾವು ಡಿ ಕೆ ಶಿವಕುಮಾರ್ ಅಂದ ತಕ್ಷಣ ಹೋರಾಟಗಾರ ಅಂತ ಕರಿತೀವಿ, ಸಂಘಟಕ ಅಂತ ಕರಿತೀವಿ, ಟ್ರಬಲ್ ಶೂಟರ್ ಅಂತ ಕರಿತೀವಿ, ಇದೆಲ್ಲ ಬರುತ್ತೆ. ಅಂದರೆ ಅವರು ನೀವು ಹೇಳಿದ ಹಾಗೆ ಹೋರಾಟ ಮಾಡ್ಕೊಂಡು ಬಂದರು ಅಂಥೇಳಿ. ಬಟ್ ಜನರಿಗೋಸ್ಕರ ಏನು ಮಾಡಿದ್ದಾರೆ ಅಂತ ಕೇಳಿದಾಗ ಒಂದು 5 ಹೇಳಿ ನನಗೆ ಅಂತಂದಾಗ ಸ್ವಲ್ಪ ತಡವರ್ಸೋರ್ ಥರ ಆಗುತ್ತೆ. ಸರ್ 5 ಅಲ್ಲ ಸರ್, 57ಕ್ಕೂ ಜನ ರೆಡಿ ಇರ್ತಾರೆ. ಓಕೆ, ಬಟ್ 5 ಅಂತ ಹೇಳಬೇಕು ಅಂದರೆ ಓಕೆ, ಈ 5 ಗ್ಯಾರಂಟಿ ಕೊಟ್ರಲ್ಲ ಸರ್, ಅದು ಸರ್ಕಾರದ್ದು. ಬಟ್ ಅದಕ್ಕೆ ಬ್ರೈನ್ ಚೈಲ್ಡ್ ಅಂದರೆ ಅದಕ್ಕೆ ಮಾಸ್ಟರ್ ಮೈಂಡ್ ಇದ್ದಿದ್ದೆ ಡಿ ಕೆ ಶಿವಕುಮಾರ್ ಅವರು. ಮೊದಲು ಈ ಸರ್ಕಾರ ಬರೋಕ್ಕಿಂತ ಮೊದಲು ಜನಕ್ಕೆ ನಾವು ಏನಾದರೂ ಮಾಡಬೇಕು, ಜನರ ಜೀವನದಲ್ಲಿ ಅಭಿವೃದ್ಧಿ ತರಬೇಕು, ಜನರ ಜೀವನಗಳು ಯಾವ ರೀತಿ ಬದಲಾವಣೆ ಆಗಬೇಕು ಅಂತ ನೋಡಿದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ 5 ಗ್ಯಾರಂಟಿ ನೋಡಿ ಸರ್, ಇಡೀ ದೇಶದಲ್ಲಿ ಎಲ್ಲೂ ಗ್ಯಾರಂಟಿಗಳಂತ ಘೋಷಣೆ ಆಗಲಿಲ್ಲ, ಇಡೀ ದೇಶದಲ್ಲಿ ಆಗಲಿಲ್ಲ. ಫಸ್ಟ್ ಟೈಮ್ ನಮ್ಮ ರಾಜ್ಯದಲ್ಲಿ ಆಗಿದ್ದು. ಅದಕ್ಕೆ ಮಾಸ್ಟರ್ ಮೈಂಡ್ ಇದ್ದಿದ್ದು ಡಿ ಕೆ ಶಿವಕುಮಾರ್ ಅವರು ಅದು ಕೂಡ ಮಾಡಿದಾಗ ಅವ್ರು ಏನು ಅಂದ್ಕೊಂಡ್ರು, ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಇದು ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ರು. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಈ 5 ಗ್ಯಾರಂಟಿಗಳಲ್ಲಿ 3 ಗ್ಯಾರಂಟಿಗಳು ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಮತ್ತು ಅನ್ನಭಾಗ್ಯ ಆಗಿರ್ಬೋದು, ಇಷ್ಟು ಗ್ಯಾರಂಟಿಗಳು ಡೈರೆಕ್ಟಾಗಿ ಮಹಿಳೆಯರಿಗೆ ಸೇರೋವಂಥದ್ದು. ಅದು ಬಿಟ್ಟು ಗೃಹ ಜ್ಯೋತಿ ಇದೆ ಮತ್ತು ಯುವ ನಿಧಿ ಅನ್ನೋದಿದೆ. ಸೊ ಮಹಿಳೆಯರ ಸಬಲೀಕರಣ ಆಗಬೇಕು, ವಿಮೆನ್ ಎಂಪವರ್ ಆಗಬೇಕು. ಗೃಹ ಜ್ಯೋತಿ ಕೂಡ ಹಂಗೆ ನೋಡಿದ್ರೆ ಹೆಣ್ಮಕ್ಳಿಗೇನೆ. ಸೊ ಇಂಡೈರೆಕ್ಟ್ ಆರ್ ಡೈರೆಕ್ಟ್ಲಿ ಸರ್ ಈ ಯೋಜನೆಗಳು ಅವ್ರು ತಂದಿರೋದ್ರಿಂದ ಇವತ್ತು ನಾವು ಕೂಡ ನೋಡ್ತಾ ಇದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ನಾವು ಆದಮೇಲೆ ನಾವು ನೋಡ್ತಾ ಇದ್ದೀವಿ. ನಾನು ಯಾಕೆ ಹೇಳಿದೆ ಅಂದರೆ, ನೀವು ಫಸ್ಟ್ ಕೇಳಿದ್ದಕ್ಕೆ 5 ಅನ್ನೋದಕ್ಕೆ ಈ 5 ಗ್ಯಾರಂಟಿ ಅಂತ ಬಂತು. ಸೊ ನಾನು ಅದನ್ನು ಹೇಳಿದೆ. ಅದು ಬಿಟ್ಟು ಅವ್ರದ್ದೇ ಆದಂಥ ಒಂದು ವಿಷನ್ ಬೆಂಗಳೂರಿಗೆ ಅಂತ ತಂದರು. ಅವರೊಂದು ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಬೇಕು ಅಂತ ಹೊರಟರು. ಅದಕ್ಕೆ ಆದಂಥ ಸುಮಾರು ಯೋಜನೆಗಳನ್ನ ಹಾಕ್ಕೊಂಡ್ರು. ಅಫ್ಕೋರ್ಸ್ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕೂ ಕೂಡ ಒಂದಷ್ಟು ಅದರದ್ದೇ ಆದಂಥ ಒಂದು ಟೈಮ್ ಬೇಕಾಗುತ್ತೆ. ಬಟ್ 100% ಅವ್ರದ್ದು ಇಂಪ್ಲಿಮೆಂಟ್ ಆಗಿಬಿಟ್ರೆ ಅವ್ರು ಅಂದ್ಕೊಂಡಂಥ ಬ್ರ್ಯಾಂಡ್ ಬೆಂಗಳೂರು ನಾವೆಲ್ಲ ನೋಡೋವಂಥ ಸಮಯ ಬಂದೇ ಬರುತ್ತೆ ಸರ್. ಏನಂದರೆ 2 ಟೆಸ್ಟ್ ಇದೆ ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಎದುರುಗಡೆ. 2 ಟೆಸ್ಟ್ ಏನು ಅಂತಂದರೆ, ಒಂದು 2 ವರ್ಷ ಏನು ತುಂಬ ಕಡಿಮೆ ಟೈಮ್ ಅಲ್ಲ. ಬಟ್ ಏನಂದರೆ ಲಾಸ್ಟ್ ಒಂದು 10-12 ಓವರ್ 15 ಓವರ್ ಇದ್ದಂಗೆ ಇದು ಮ್ಯಾಚಲ್ಲಿ, ಅಂದರೆ ಒನ್ ಡೇ ಮ್ಯಾಚಲ್ಲಿ. ಸೊ ಹೀಗಾಗಿ ತುಂಬ ಫಾಸ್ಟಾಗಿ ರನ್ಗಳನ್ನ ಸ್ಕೋರ್ ಮಾಡಬೇಕಾಗತ್ತೆ. ಅಂದರೆ ಅವರು ಅಂದ್ಕೊಂಡಿರೋ ಕೆಲಸ ಏನು ಅಂದ್ಕೊಂಡಿದಾರಲ್ಲ ಅದನ್ನು ಮಾಡಬೇಕು ಅಂತ. ಎರಡನೇದು ಏನಂತಂದರೆ, ಅವರು ಅಂದ್ಕೊಂಡಿರೋದು ಮಾಡಿದಾರಾ ಇಲ್ಲ ಅಂತ ಗೊತ್ತಾಗೋದು ಅವ್ರಿಗೂ ಗೊತ್ತಾಗೋದು ಯಾವಾಗ, ಅಥವಾ ಪಕ್ಷಕ್ಕೆ ಗೊತ್ತಾಗೋದು ಯಾವಾಗ ಅಂದರೆ ಅವರು ವಾಪಸ್ ಅಧಿಕಾರಕ್ಕೆ ಬಂದಾಗ. ಅಧಿಕಾರಕ್ಕೆ ಬರಲಿಲ್ಲ ಅಂತಂದರೆ ಅವ್ರು ಅಂದ್ಕೊಂಡದ್ದು ಮಾಡೋಕ್ಕಾಗಲಿಲ್ಲ ಅಂತಲೇ ಅರ್ಥ. ಅಥವಾ ಕಾಂಗ್ರೆಸ್ ಪಕ್ಷದ ಬಗ್ಗೆ ಭ್ರಮನಿರಸನ ಆಯಿತು ಅನಿಸೋ ಥರ ಆಗಿಬಿಡುತ್ತೆ. ಹೀಗಾಗಿ 2 ವರ್ಷ ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ಕರ್ನಾಟಕ ಜನನೂ ನೋಡ್ತಾ ಇದ್ದಾರೆ, ಮತ್ತು ಈ ಥರ ಮುಖಂಡರು ಕಾರ್ಯಕರ್ತರು ಕೂಡ ನೋಡ್ತಾ ಇದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡೋಣ. ಸೊ ನಾನು ಈ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಅಂತ ಬಂದಾಗ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರೋದ್ರಿಂದ ಅದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಸಾಕಷ್ಟು ಕೆಲಸಗಳನ್ನ ಪ್ರಮೋದ್ ಶ್ರೀನಿವಾಸ್ ಅವರು ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಬಟ್ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ಪ್ರಮೋದ್ ಅವರು. ಮೊದಲನೇದಾಗಿ ಅದೇನೆಂದರೆ, ಯೂಶ್ವಲಿ ನಿಮ್ಮಂಥ ಒಬ್ಬ ಯುವ ಮುಖಂಡರು, ನೀವು ಒಳ್ಳೆ ಎಜುಕೇಟೆಡ್ ಕೂಡ, ನೀವು MBA ಲಂಡನಲ್ಲಿ ಮಾಡಿರುವಂಥವ್ರು, BE ಬೆಂಗಳೂರಲ್ಲಿ ಮಾಡಿರುವಂಥವ್ರು, ಈ ಥರ ಮಾಡಿದಾಗ ಒಂದು ಸೇಫ್ ಝೋನಿಗೆ ಹೋಗ್ಬಿಡ್ತಾರೆ ಎಲ್ಲ. ಓಕೆ, ಒಂದು ಅನುಕೂಲಿಸಿದ ಕುಟುಂಬದಿಂದ ಬಂದರೆ ಅವರು ಫಾರಿನಲ್ಲಿ ಸೆಟ್ಲ್ ಆಗಿಬಿಡ್ತಾರೆ, ಒಳ್ಳೆ ಕಾರ್ ತೊಗೋತಾರೆ, ಒಂದು ಒಳ್ಳೆ ಮನೆ ತೊಗೋತಾರೆ, ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಾರೆ. ಈ ರಸ್ತೆಗಳಲ್ಲಿ ಹೋಗಿ ಈ ಒಂದು ಏನು ಹೇಳಿ ಜನರ ಮಧ್ಯೆ ಬೆರೆಯೋದು, ಈ ಬಿಸಿಲು, ಈ ಗಾಳಿ, ಈ ಧೂಳು, ಓಕೆ, ತುಂಬ ಜನರಿಗೆ ಬೇಡ. ಕಾರಲ್ಲಿ ಕೂತ್ಕೊಂಡು ಟೀಕೆ ಬೇಕಾದ್ರೆ ಮಾಡ್ತೀವಿ ನಾವು, ಆ ನಾಯಕ್ ಸಿನಿಮಾದಲ್ಲಿ ಇದೆಯಲ್ಲ ಹಾಗೆ. ಆದರೆ ಕೆಳಗಡೆ ಇಳಿಯೋದು ತುಂಬ ಜನರಿಗೆ ಬೇಡ, ಭಾಳಷ್ಟು ಜನರಿಗೆ ಬೇಡ. ಆದರೆ ನೀವು ಕಾರಿಂದ ಇಳಿದು ಈ ಥರ ಮಾಡ್ಬೇಕು ಅಂದ್ಕೊಂಡಿದ್ರಲ್ಲ, ವಾಟ್ ಈಸ್ ದ ಮೋಟಿವ್ ಏನು ಇದ್ರ ಹಿಂದೆ? ಸರ್, ನಾನು UK ಹೋಗಿದ್ದು ಅಫ್ಕೋರ್ಸ್ MBA ಮಾಡಲಿಕ್ಕೆ. ಒಂದು ಕಡೆ ಹೇಳ್ತಾರೆ ಲೆಟ್ ದ ವಿಂಡ್ ಬ್ಲೋ ಫ್ರಮ್ ಎವ್ರಿವೇರ್ ಅಂತ. ಸೊ ಎಲ್ಲ ಕಡೆಯಿಂದ ಬರೋವಂಥ ನಾಲೆಜ್ನ ನಾವು ಪಡ್ಕೊಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಸೊ ಆ ಪಡ್ಕೊಂಡಿರೋ ನಾಲೆಜ್ನ ನಾವು ಎಲ್ಲಿ ಯೂಟಿಲೈಸ್ ಮಾಡಬೇಕು, ನಾನು ಅಂದ್ಕೊಂಡಿದ್ದೇನು ಅಂದರೆ, ನಾನು ವಾಪಸ್ ಬಂದು ನಮ್ಮ ಜನಕ್ಕೆ, ನಮ್ಮ ಸೊಸೈಟಿಗೆ ಆ ಪಡ್ಕೊಂಡಿರೋ ನಾಲೆಜ್ನ ಯೂಸ್ ಮಾಡೋಣ ಅಂತ ನಾನು ಅಂದ್ಕೊಂಡೆ. ಹಾಗಾಗಿ ನಾನು ಮೊದಲಿಂದ ನಮ್ಮ ಮನೆ ವಾತಾವರಣ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನಾನು
ಮೊದಲಿಂದ ನಾನು ಪಬ್ಲಿಕ್ ಸರ್ವಿಸಲ್ಲೇ ಇರಬೇಕು, ನನ್ನ ಜೀವನದಲ್ಲಿ ನಾನು ಏನಾದ್ರು ಸಾಧನೆ ಮಾಡಿದ್ರೆ ಅದು ಪಬ್ಲಿಕ್ ಸರ್ವಿಸಲ್ಲೇ ಸಾಧನೆ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದೆ. ಹಾಗಾಗಿ ನಾನು ಅಬ್ರಾಡ್ ಹೋಗಿದ್ದು, ಇಲ್ಲಿ ಓದಿದ್ದು, ಏನೇ ಇದ್ದರೂ ನನ್ನ ಮೈಂಡಲ್ಲಿ ಐ ವಾಸ್ ವೆರಿ ಕ್ಲಿಯರ್, ನಾನು ಪಬ್ಲಿಕ್ ಸರ್ವಿಸಲ್ಲಿ ಇರಬೇಕು. ಆ್ಯಸ್ ಅ ಬ್ಯೂರೋಕ್ರೇಟ್ ಆದರೂ ಇರಬೇಕು ಅಥವಾ ಆ್ಯಸ್ ಅ ಪಬ್ಲಿಕ್ ಸರ್ವೆಂಟ್ ಆದರೂ ಇರಬೇಕಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಆ ನಿಟ್ಟಿನಲ್ಲಿ ನಾನು ಇನ್ಫ್ಯಾಕ್ಟ್ UPSC ಕೂಡ ನಾನು ಅಟೆಂಪ್ಟ್ ಮಾಡಿದೆ. ಅದೇ ನಾನು ಓದಿದೆ. ಎಸ್, ನಾನು UPSC ಕೂಡ ಅಟೆಂಪ್ಟ್ ಮಾಡಿದೆ. ಅದೊಂದು ಆಸೆ ಇತ್ತು ಪಬ್ಲಿಕ್ ಸರ್ವಿಸ್ ಮಾಡಲಿಕ್ಕೆ. ಆ್ಯಸ್ ಎನ್ IAS ಆಫೀಸರು, IPS ಆಫೀಸರು ಎಕ್ಸಾಮ್ ಬರೆದು ಪಾಸ್ ಆದರೆ ಅದು ಕೂಡ ಒಂದು ಮೂಲಕ ಪಬ್ಲಿಕ್ ಸರ್ವಿಸ್ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಆಗುತ್ತೆ ಅಂತ. ಸೊ ಅದು ನಾನು ಕ್ಲಿಯರ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ವಾಪಸ್ ಬಂದಮೇಲೆ ಡೆಲ್ಲಿಯಿಂದ ನಾನು ಅಂದ್ಕೊಂಡೆ, ಓಕೆ ಫೈನ್, ಇಫ್ ನಾಟ್ ಬ್ಯೂರೋಕ್ರಾಟ್ ವಾಟ್ ನೆಕ್ಸ್ಟ್ ಅಂತ. ಸೊ ಅದ್ರ ನೆಕ್ಸ್ಟ್ ಪ್ಲ್ಯಾಟ್ಫಾರ್ಮ್ ನನಗೆ ಕಾಣಿಸಿದ್ದು ಪಬ್ಲಿಕ್ ಸರ್ವಿಸ್ ಮಾಡಲಿಕ್ಕೆ ಆ್ಯಸ್ ಅ ಪೊಲಿಟಿಷಿಯನ್. ಸೊ ನಾನು ಇದನ್ನು ಆಯ್ಕೆ ಮಾಡಿದೆ. ಇದು ಅಫ್ಕೋರ್ಸ್ ಇದು ನನ್ನ ಚಾಯ್ಸ್. ಸೊ ಈಗ ನನ್ನ ಚಾಯ್ಸ್ ಅಂದಿದ ತಕ್ಷಣ ನಾನು ಅದನ್ನು ಹೆಂಗೆ ನಿಭಾಯಿಸ್ತೀನಿ ಅನ್ನೋದು ಕೂಡ ನನಗೆ ಬಿಟ್ಟಿರೋದು. ಹಾಗಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು, ನಿಭಾಯಿಸ್ಕೊಂಡು ಬಂದಿದ್ದೀನಿ ಸರ್. ಸೊ ಈವರೆಗೆ ನೀವು ನಿಭಾಯಿಸಿರೋದ್ರ ಬಗ್ಗೆ ನಿಮಗೆ ಎಷ್ಟು ತೃಪ್ತಿ ಇದೆ? ಈಗ ನಾನು ಅದರ ನೇರವಾಗಿ ಇನ್ನೊಂದು ಪ್ರಶ್ನೆ ಅಂದರೆ, ನೀವು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರೋದ್ರಿಂದ ಆ ಕೆಲಸದ ಬಗ್ಗೆ ಕೂಡ ನೀವು ಮಾತಾಡಿ. ಯಾಕೆಂತಂದರೆ ಈಗ ಎಷ್ಟು ವರ್ಷ ಆಯಿತು ನೀವು ಅಧ್ಯಕ್ಷರಾಗಿ? ಈಗ 3 ವರ್ಷ ಆಗ್ತಾ ಬಂತ? 2 ವರ್ಷ ಮುಗಿದಿದೆ ಸರ್. 2 ವರ್ಷ ಮುಗಿದಿದೆ ಸರ್. 2 ವರ್ಷ ಅಂತಂದರೆ ಒಂದು ಒಳ್ಳೆ ಟೈಮ್ ಆ್ಯಕ್ಚುಲಿ. ಸೊ ನಿಮಗೆ ನೀವು ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್? ನನಗೆ ನಾನು ಔಟ್ ಆಫ್ 10 ಎಷ್ಟು ಕೊಡಬೇಕು ಅನ್ನೋದಕ್ಕಿಂತ ಜನ ಎಷ್ಟು ಕೊಡ್ತಾರೆ ಅನ್ನೋದನ್ನ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಜನ ತುಂಬಾ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ನಿಮ್ಮ ಬಗ್ಗೆ, ಅದು ನನಗೆ ಒಂದು ಹಂತಕ್ಕೆ ನನಗೆ ಗೊತ್ತಿಲ್ಲ. ಬಟ್ ನನಗೆ 10 ಕೆಲಸ ಮಾಡಿದ್ದೀನಿ ಅನ್ನೋದು ಒಂದು ನಿರೀಕ್ಷೆ ನಾನು ಇದ್ದೀನಿ ಸರ್. ಅಫ್ಕೋರ್ಸ್ ಒಂದು 2-3 ಮಾರ್ಕ್ಸ್ ಅಂತೂ ಬಿಡಲೇಬೇಕಾಗತ್ತೆ, ಯಾಕೆಂದರೆ ಎಲ್ಲೂ 100 ಅಂತೂ ಎಲ್ಲೂ ಸಿಗಲ್ಲ. ನನ್ನ ಕೆಲಸದಲ್ಲಿ ನಾನು ಪ್ರಾಮಾಣಿಕವಾಗಿ ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಷ್ಟು ಫಲಾನುಭವಿಗಳನ್ನ ರೀಚ್ ಮಾಡೋವಂಥ ಒಂದು ಕೆಲಸ ನಾನು ಮಾಡಿದ್ದೀನಿ. ಅವರ ಕಷ್ಟ ಸುಖಗಳನ್ನ ಕೇಳೋವಂಥ ಕೆಲಸ ನಾನು ಮಾಡಿದ್ದೀನಿ. ಮನೆ ಬಾಗಿಲಿಗೆ ತಲುಪುವಂಥ ಕೆಲಸ ನಾವು ಮಾಡಿದ್ದೀವಿ. ಸೊ ಗ್ಯಾರಂಟಿ ವಿಚಾರಗಳಂತ ಬಂದಾಗ, ಯಾವುದೇ ಒಂದು ಸರ್ಕಾರ ಒಂದು ಯೋಜನೆಗಳು ತಂದಾಗ ಅದಕ್ಕೆ ಮೇನ್ ಬೇಕಾಗಿರೋದು ಅನುಷ್ಠಾನಕ್ಕೆ ತರಬೇಕು ಅಂತ. ಒಂದು ಯೋಜನೆ ಬಂದಿದ ತಕ್ಷಣ ಆಟೋಮೆಟಿಕ್ಕಾಗಿ ಜನಕ್ಕೆ ಸುಮಾರು ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ರೀತಿ ಈ ಯೋಜನೆ ನಮಗೆ ಇಂಪ್ಲಿಮೆಂಟ್ ಆಗುತ್ತಾ, ಇಲ್ಲ ನಮಗೆ ಹೆಂಗೆ ಅದು ಬೆನಿಫಿಟ್ ಆಗುತ್ತೆ, ತಲುಪುತ್ತೆ ಅನ್ನೋದೆಲ್ಲ ಯೋಚನೆಗಳು, ಕನ್ಫ್ಯೂಷನ್ಸು ಜನದಲ್ಲಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಕೂಡ ನಾನು DK ಶಿವಕುಮಾರ್ ಅವ್ರಿಗೆ ತುಂಬ ಶ್ಲಾಘನೀಯ ಬಯಸ್ತೀನಿ. ಯಾಕೆಂದರೆ ಅವರು ಒಂದು ಅನುಷ್ಠಾನ ಸಮಿತಿ ತರಬೇಕು, ಇದು ಬರೀ ಘೋಷಣೆ ಆಗಬಾರ್ದು, ಇದಕ್ಕೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದು ಸಿಸ್ಟಮ್ ತರಬೇಕು ಅಂತ ಹೇಳಿ ಸರ್ಕಾರದ ಲೆವೆಲಲ್ಲಿ ಅನುಷ್ಠಾನ ಸಮಿತಿ ಅಂತ ಮಾಡಿ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಇದನ್ನು ಅಧ್ಯಕ್ಷರಂತ ಮಾಡಿ, ನೀವು ಇದನ್ನು ಜವಾಬ್ದಾರಿ ತೊಗೊಂಡು ಮನೆಗೆ ತಲುಪಿಸಿ ಅಂತ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟರು. ಸೊ ಇದು ನಮಗೆ ಕೊಟ್ಟ ಮೇಲೆ ನಾವು ಇದನ್ನು ಮನೆಗೆ ಹೋದ್ವಿ. ನಮ್ಮ ಕ್ಷೇತ್ರದಲ್ಲಿ ಪದ್ಮನಾಭ ನಗರದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ. ನಾವು ಎಲ್ಲ ವಾರ್ಡ್ಗಳಲ್ಲಿ ಶಿಬಿರಗಳು ಮಾಡಿದ್ವಿ. ಎಲ್ಲ ವಾರ್ಡ್ಗಳಲ್ಲಿ ಸುಮಾರು ವಾರ್ಡ್ಗಳಲ್ಲಿ ಮನೆ ಅಭಿಯಾನ ಮಾಡಿದ್ವಿ. ಅಭಿಯಾನದ ಜೊತೆಯಲ್ಲಿ ಸಂವಾದಗಳನ್ನು ಮಾಡಿದ್ವಿ. ಸೊ ಗ್ಯಾರಂಟಿ ತಲುಪ್ತಾ ಇದೆಯಾ ಇಲ್ವಾ ಅನ್ನೋದು ಒಂದು ಭಾಗ ಆದರೆ, ಗ್ಯಾರಂಟಿಗಳನ್ನ ತಲುಪಿಸೋದು ಒಂದು ಭಾಗ. ತಲುಪಿದ ಮೇಲೆ ಅವ್ರಿಗೆ ಇದರಿಂದ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅನ್ನೋದು ಕೂಡ ತಿಳ್ಕೊಬೇಕಾಗಿರೋ ಜವಾಬ್ದಾರಿ ನಮ್ಮದಿದೆ. ಅದಾದಮೇಲೆ ಅವರು ಈ ದುಡ್ಡಿಂದ, ಈ ಬೆನಿಫಿಟ್ಟಿಂದ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ಕೂಡ ನಾವು ತಿಳ್ಕೊಂಡು ಅವ್ರಿಗೆ ಒಂದು ಸಿಸ್ಟಮ್ನ, ಫಾರ್ ಎಕ್ಸಾಂಪಲ್ ನಾವು ಒಂದು ವಾರ್ಡಲ್ಲಿ ಒಂದು 7-8 ಜನ ಮಹಿಳೆಯರನ್ನ, ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ನಾವೇನು ಕರಿತೀವಿ, 7-8 ಜನ ಮಹಿಳೆಯರನ್ನ ಸೇರಿಸಿ ನಾವು ಜಸ್ಟ್ ಒಂದು ಕೌನ್ಸಿಲಿಂಗ್ ಥರ ಮಾಡಿದ್ವಿ. ನಿಮಗೆ ಈ ಗ್ಯಾರಂಟಿ ಯೋಜನೆಗಳಿಂದ ಬಂದಿರತಕ್ಕಂಥ ದುಡ್ಡಲ್ಲಿ ನೀವು ಏನು ಮಾಡಿದ್ದೀರಾ ಅಂತ ಕೇಳಿದ್ವಿ. ಸೊ ಅವರೆಲ್ಲ ಒಂದು ಅಭಿಪ್ರಾಯ ಬಂದು, ಸರ್ ನಾವೇನೂ ಮಾಡಿಲ್ಲ, ಬಟ್ ನಮಗೆ ಉಳಿತಾಯ ಆಗ್ತಾಯಿದೆ, ನಾವು ಸೇವಿಂಗ್ಸ್ ಆಗ್ತಾಯಿದೆ ಅಂತ. ಸೊ ನಾವು ನಮ್ಮ ತಂಡ, ನಮ್ಮ ಸದಸ್ಯರು ಎಲ್ಲ ಸೇರಿಕೊಂಡು ನಾವು ಅವ್ರಿಗೆ ಇದೇ ಥರ ಒಂದು ಅಡ್ವೈಸ್ ಕೊಟ್ವಿ. ನೀವೇನಾದರೂ ಒಂದು ಸಣ್ಣ ಬಿಸ್ನೆಸ್ ಮಾಡಿ, ನೀವು ಮನೆಯಲ್ಲೇ ಕೂತ್ಕೊಂಡು ಉಪ್ಪಿನಕಾಯಿ ರೆಡಿ ಮಾಡಿ, ನೀವು ಮನೆಯಲ್ಲೇ ಕೂತ್ಕೊಂಡು ಏನೋ ಒಂದು ಬ್ಯಾಗ್, ಪೇಪರಲ್ಲಿ ಒಂದು ಬ್ಯಾಗ್ ಮಾಡಿ, ಅದಕ್ಕೆ ಇದನ್ನು ಬಂಡವಾಳವಾಗಿ ರೀತಿಯಲ್ಲಿ ನೀವು ಯೂಸ್ ಮಾಡಿ ಅನ್ನೋ ರೀತಿಯಲ್ಲಿ ಮಾಡಿದ್ವಿ. ಇವತ್ತು ಸುಮಾರು ಜನ ಆ ಥರ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿದ್ಮೇಲೆ
ಸುಮಾರು ಜನ ಹೆಣ್ಮಕ್ಳು ಇವತ್ತು ತಿಂಗಳಿಗೆ 10,000 ರೂಪಾಯಿ ದುಡಿಯುವಂಥ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಅದಕ್ಕೆ ಬಂಡವಾಳ ಗ್ಯಾರಂಟಿ ಯೋಜನೆಗಳು. ಈ 1 ಲಕ್ಷ ಜನ ರೀಚ್ ಆಗಿದೆ ಅಂತ ಹೇಳಿದ್ರಲ್ಲ ನೀವು, 1 ಲಕ್ಷ ಅಂದರೆ ಎಲ್ಲ ಯೋಜನೆಗಳು ಒಟ್ಟಾರೆ. ಎಸ್, ಅದರಲ್ಲಿ ಗೃಹಲಕ್ಷ್ಮಿ ಅವರೇ ಹೆಚ್ಚು ಕಮ್ಮಿ ಗೃಹಲಕ್ಷ್ಮಿ ಫಲಾನುಭವಿಗಳೇ ನಮಗೆ 50,000 ಇದ್ದಾರೆ. ಸೊ 50,000 ಕುಟುಂಬಗಳು ಅಂತ ನಾವು ಅನ್ಕೊಬೋದು. ಸೊ ಇಂಟು 2 ಅಂತ ಅಂದ್ಕೊಂಡ್ರು 1 ಲಕ್ಷ ಫಲಾನುಭವಿಗಳು ಅದರಲ್ಲಿ. ಸೊ ಈ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಇದು ರಾಜ್ಯದೆಲ್ಲೆಡೆ ಇದೆಯಾ? ಅಂದರೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಒಂದು ಅನುಷ್ಠಾನ ಸಮಿತಿ ಇದೆಯಾ? ಎಸ್ ಸರ್, ಇದು ಪ್ರತಿ ಕ್ಷೇತ್ರದಲ್ಲೂ ಒಂದು ಅನುಷ್ಠಾನ ಸಮಿತಿ ಇದೆ. ತಾಲೂಕ್ ಲೆವೆಲಲ್ಲಿ ಕೂಡ ಸಮಿತಿಗಳನ್ನು ನೇಮಿಸಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಕೂಡ ಸಮಿತಿಗಳನ್ನು ರಚಿಸಿ ಒಟ್ಟಿನಲ್ಲಿ ನಾವು ಈ ಟಾಪ್ ಟು ಬಾಟಮ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವೇನು ಕರಿತೀವಿ ಆ ಸೀಕ್ವೆನ್ಸಲ್ಲೇ ಇದನ್ನು ಮಾಡಿ ಎಲ್ಲೂ ಇದನ್ನು ಡಿವೈಡ್ ಆಗಬಾರ್ದು, ಎಲ್ಲೂ ಮಿಸ್ಯೂಸ್ ಆಗಬಾರ್ದು ಅಂತ ಹೇಳಲಿಕ್ಕೆ ಇದನ್ನು ಅಡ್ಮಿನಿಸ್ಟ್ರೇಷನ್ನ ಈ ಥರ ಕ್ರಿಯೇಟ್ ಮಾಡಿದ್ದಾರೆ. ಓಕೆ, ಈಗ ನಾನು ನಿಮಗೆ ಮಾರ್ಕ್ಸ್ ಕೇಳಿದೆ, ನೀವು ಎಷ್ಟು ಕೊಡ್ತೀರಾ ಅಂತೇಳಿ. ಬಟ್ ಸರ್ಕಾರ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಉದಾಹರಣೆಗೆ ನಿಮಗೆ ಮಾರ್ಕ್ಸ್ ಕೊಟ್ಟಿರ್ಬೋದಲ್ವಾ? ಸರ್ಕಾರ ಯೋಚನೆ ಮಾಡಿರ್ಬೋದಲ್ವಾ ಯಾರು ಚೆನ್ನಾಗಿ ಮಾಡ್ತಾರೆ ಅಂತೇಳಿ? ಆ ಥರದ್ದು ಏನಾದರೂ ಆಗಿದೆಯಾ ಅನಾಲಿಸಿಸ್ಸು ಪ್ರಮೋದ್ ಅವರೇ? ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ, ಅವ್ರ ಪಾಪ ಎಲ್ಲೋದ್ರೂ ಹೇಳ್ತಾರೆ ಪ್ರಮೋದ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ. ನಾವು ಅದನ್ನು ಹೇಳಿದ ತಕ್ಷಣ ನಾವು ಅದನ್ನು ಏನೋ ಅಪ್ರಿಸಿಯೇಷನ್ ಅಂತ ತೊಗೊಬೋದು. ಬಟ್ ಆದರೆ ಕ್ರೆಡಿಟ್ ಅಂತ ನಾವು ತಲೆ ಮೇಲೆ ಹಾಕೊಂಡ್ಬಿಟ್ರೆ ಅದು ಕಷ್ಟ ಆಗುತ್ತೆ. ನಾವು ಅವ್ರು ಹೇಳಿರೋದು ಇವತ್ತು ಹೇಳಿದರೆ ನಾಳೆ ಇದಕ್ಕಿಂತ ಬೆಟರ್ ಹೆಂಗೆ ಆಗ್ಬೋದು ಅನ್ನೋದನ್ನು ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್. ಸೊ ಅದು ಬೆಳವಣಿಗೆ ಲಕ್ಷಣ. ಇನ್ನು ಶಕ್ತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹಜ್ಯೋತಿ, ಯುವನಿಧಿ, ಇದರಲ್ಲಿ ನಿಮ್ಮ ಪ್ರಕಾರ ಯಾವುದು ತುಂಬ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗಿದೆ, ಯಾವುದು ಸ್ಟ್ರಗ್ಲಿಂಗಲ್ಲಿದೆ ಅನಿಸುತ್ತೆ? ಸರ್, ಎಲ್ಲ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗಿದೆ. ನನಗೆ ಯಾವುದು ಸ್ಟ್ರಗಲ್ ಅನ್ನೋದು ಕಾಣಿಸ್ಲಿಲ್ಲ. ಯಾಕೆ ಸ್ಟ್ರಗಲ್ ಅಂತ ಕಾಣಿಸ್ಲಿಲ್ಲ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಯಾವಾಗ ಕ್ಯಾಂಪ್ಸು ಮತ್ತು ಸಂವಾದ, ಮನೆ ಭೇಟಿ ಅಭಿಯಾನಗಳು ಮಾಡಿದ್ವೋ ಸುಮಾರು ಒಂದು 3-4 ಮಂತ್ಸ್ ನಮಗೂ ಕಷ್ಟ ಆಗ್ತಾಯಿತ್ತು. ಜನಕ್ಕೆ ಯಾವ ರೀತಿ ಇದನ್ನು ತಲುಪಿಸ್ಬೇಕು, ಸುಮಾರು ಟೆಕ್ನಿಕಲ್ ಇಶ್ಯೂಸ್ ಇತ್ತು. ಯಾಕೆಂದರೆ ಎಲ್ಲ BPL ಕಾರ್ಡ್ ಇರೋರೇ ಈ ಫಲಾನುಭವಿಗಳಾಗಿರ್ತಾರೆ. ಸೊ ಅವ್ರಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದು ಹೇಗೆ, ಮತ್ತು ಬ್ಯಾಂಕ್ ಮತ್ತು ಮೊಬೈಲ್ ನಂಬರ್ಸ್ನ ಅವರು ಲಿಂಕ್ ಮಾಡೋದ್ರಿಂದ ಸೊ ಇವೆಲ್ಲ SMS ಬರೋದು, ಅವ್ರ ಬ್ಯಾಂಕ್ ಪಾಸ್ಬುಕ್ಗಳ ಎಂಟ್ರಿ ಮಾಡಿಸೋಕೆ ಸುಮಾರು ಜನ ಬರೋಲ್ಲ, ಪೋಸ್ಟ್ ಆಫೀಸಲ್ಲಿ ಸುಮಾರು. ಸೊ ಈ ಥರ ಟೆಕ್ನಿಕಲ್ ಇಶ್ಯೂಸ್ ಸುಮಾರಿತ್ತು. ನಾವು ಇದನ್ನು ಅವ್ರಿಗೆ ಮನೆಗೆ ಹೇಳಿದ ಮೇಲೆ, ತಲುಪಿಸಿದ ಮೇಲೆ ಅವ್ರಿಗೆ ಅರ್ಥ ಆಗ್ತಾ ಇದೆ ದುಡ್ಡು ಬರ್ತಾ ಇದೆ ಅಂತ. ಸೊ ಎಲ್ಲೂ ಸ್ಟ್ರಗಲ್ ಅನ್ನೋದಿರಲಿಲ್ಲ. ಬಟ್ 3 ಮಂತ್ಸಲ್ಲಿ ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಈ ಒಂದು 5 ಗ್ಯಾರಂಟಿಗಳ ಹೊರತಾಗಿ ಇನ್ನೊಂದು ಭೂ ಗ್ಯಾರಂಟಿ ಅಂತ ಒಂದು ಸರ್ಕಾರ ಶುರು ಮಾಡಿತು. ನನ್ನ ಪ್ರಕಾರ ಭಾಳ ಒಳ್ಳೆ ಕೆಲಸ ಅದು. ಅಂದರೆ ಈ ಖಾತಾ ಮಾಡಿಸುವಂಥದ್ದು ಮತ್ತು ಬಿ ಖಾತೆಯಿಂದ ಎ ಖಾತಾ ಮಾಡಿಸುವಂಥದ್ದು, B2A. ಸೊ ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಕ್ಷೇತ್ರದಲ್ಲಿ? ಸರ್, ಈ ಖಾತಾ ಅನ್ನೋದು ಆ್ಯಕ್ಚುಲಿ ಭಾಳ ಒಳ್ಳೆ ಯೋಜನೆ. ಇದರಿಂದ ಎಲ್ಲೂ ಡಾಕ್ಯುಮೆಂಟೇಷನ್ಸು ಡೂಪ್ಲಿಕೇಷನ್ಸ್ ಆಗಲಿ, ಲಿಟಿಗೇಷನ್ಸ್ಗೆ ಒಳಪಡೋದಾಗಲಿ ಇವ್ಯಾವುದು ಆಗೋದಿಲ್ಲ. ಯಾಕೆಂದರೆ ಈ ಖಾತಾ ಬಂದಮೇಲೆ ನಿಮ್ಮ ಫೋಟೋ ನಿಮ್ಮ ಡಾಕ್ಯುಮೆಂಟ್ಸ್ ಜೊತೆ ರಿಜಿಸ್ಟರ್ ಆಗುತ್ತೆ. ನಿಮ್ಮ GPS ಲೊಕೇಶನ್ ಕೂಡ ನಿಮ್ಮ ಈ ಖಾತಾ ಜೊತೆಯಲ್ಲಿ ರಿಜಿಸ್ಟರ್ ಆಗುತ್ತೆ. ಸೊ ಇದು ಒಳ್ಳೆ ಯೋಜನೆ. ಬಟ್ ಅಗೇನ್ ಹೊಸ ಯೋಜನೆಗಳು ಬಂದಮೇಲೆ ಜನಕ್ಕೆ ಅದನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಅದನ್ನು ನಾವು ಅಪ್ಲೈ ಮಾಡಬೇಕು, ಯಾವ ರೀತಿ ಇದನ್ನು ತೊಗೊಬೇಕು ಅನ್ನೋದು ಕನ್ಫ್ಯೂಷನ್ಸ್ ಇರುತ್ತೆ. ಮತ್ತು B2A ಖಾತಾ ಅಂತ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಇದನ್ನು 5% ಇತ್ತು ಮೊದಲು, ಅದನ್ನು ಈಗ ಬರ್ಡನ್ ಆಗಬಾರ್ದು ಅಂತ 2%ಗೆ ತಂದರು. ಅಗೇನ್ ಇದು ಕೂಡ ಒನ್ ಟೈಮ್ ಇದರಲ್ಲಿ ತಂದಿದ್ದಾರೆ. ಸೊ ಈಗ ಸುಮಾರು ಜನಕ್ಕೆ 1 ಕೋಟಿ ರೂಪಾಯಿ ಇರೋಷ್ಟು ಬೆಲೆ ಬಾಳೋ ಆಸ್ತಿ ಬಿ ಖಾತಾ ಯಾವತ್ತೋ ರೆವೆನ್ಯೂ ಸೈಟ್ಗಳು ಮಾಡಿ ಅದಕ್ಕೆ ಪ್ಲ್ಯಾನ್ ಸ್ಯಾಂಕ್ಷನ್ನೇ ಇಲ್ದಿರ, ಅಪ್ರೂವಲ್ ಇಲ್ದಿರ ಮಾಡಿರ್ತಕ್ಕಂಥ ಆಸ್ತಿಗಳು, ಲೇಔಟ್ಗಳು, ಅವ್ರಿಗೆ ಬಿ ಖಾತಾ ಇದ್ದರೆ ಲೋನ್ಸ್ ಆಗಲ್ಲ, ಮಾರ್ಟ್ಗೇಜ್ ಮಾಡಲಿಕ್ಕಾಗಲ್ಲ. ಸೊ ಇವೆಲ್ಲ ಸುಧಾರಿಸ್ಬೇಕು, ಇವೆಲ್ಲದಕ್ಕಿಂತ ಒಂದು ಬದಲಾವಣೆ ತರಬೇಕು ಅಂತ ಅವ್ರಿಗೂ ಕೂಡ ಅವ್ರ ಆಸ್ತಿ ಅವ್ರಿಗೆ ಒಂದು ಜೆನ್ಯುವಿನ್ ಡಾಕ್ಯುಮೆಂಟ್ ಆಗಬೇಕು ಅಂತ ಎ ಖಾತಾ ಮಾಡ್ಕೊಳಕ್ಕೆ ಬರೀ 2% ಸ್ಟ್ಯಾಂಪ್ ಡ್ಯೂಟಿ ಅಷ್ಟು ಕಟ್ಟಿ ಮಾಡಿಸ್ಕೊಬೋದು ಅಂತ ಒಂದು ಕೊಟ್ಟರು. ನಾವು ಕೂಡ ಇದನ್ನು ಕೊಟ್ಟ ಮೇಲೆ ಒಂದು ಕ್ಯಾಂಪ್ ಹಾಕಲಿಕ್ಕೆ ಸಾಹೇಬ್ರು ಹೇಳಿದ್ರು. ಹಾಕಿದ್ಮೇಲೆ ನಮಗೂ ಗೊತ್ತಾಯಿತು, ಸುಮಾರು ಒಂದೇ ದಿವಸಕ್ಕೆ ನಮಗೆ 200 ಅಪ್ಲಿಕೇಶನ್ಸ್ ಬಂತು. 200ಕ್ಕೂ ಹೆಚ್ಚು ಅಪ್ಲಿಕೇಶನ್ಸ್ ಒಂದೇ ದಿವಸಕ್ಕೆ ಬಂತು. ಇದು ಕೂಡ ನಮ್ಮ ಗ್ಯಾರಂಟಿ ಸಮಿತಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. 200ಕ್ಕೂ ಹೆಚ್ಚು
ನಾನು ಅವ್ರ ಹತ್ರ ಕೇಳಬೇಕಾದ್ರೆ ಹೇಳ್ತಾ ಇದ್ದೆ, ಅವ್ರ ಹತ್ರ ಕೇಳ್ತಾ ಇದ್ದೆ, ಅವ್ರ ಜನ ಹೇಳ್ತಾ ಇದ್ರು, ಸರ್ ಇದು ತಂದಿರೋದು ಭಾಳ ಒಳ್ಳೇದಾಯಿತು, ನಮ್ಮ ಜಾಗ ಯಾವತ್ತೂ ಬಿ ಖಾತಾನೇ ಇರ್ತಾ ಇತ್ತಲ್ಲ ಸರ್, ಬೇರೆಯವ್ರದ್ದೆಲ್ಲ ಎ ಖಾತಾ ಆಗ್ಬಿಟ್ಟಿದೆ, ಬಿ ಖಾತಾ ಇರೋರ ಜಾಗ ನೋಡಿ ನಮಗೆ ಲೋನ್ ಕೊಡ್ತಾ ಇರಲಿಲ್ಲ, ಯಾರೋ ನಮ್ಮ ಮಕ್ಕಳು ಫಾರಿನ್ಗೆ ಹೋಗ್ಬೇಕಾದ್ರೆ ನಾವು ನಮ್ಮನೆ ಪೇಪರ್ ಇಡೋಕ್ಕೂ ಕೂಡ ನಮಗೆ ಆಗ್ತಾ ಇರಲಿಲ್ಲ. ಸೊ ಈಗ ನಮ್ಮದೇ ಪೇಪರ್ ಎ ಖಾತಾ ಆಗಿಬಿಟ್ರೆ ನಾವೇ ಲೋನ್ ಮಾಡಿಸ್ಕೊಂಡು, ಸೊ ಈ ಥರ ಸುಮಾರು ವಿಚಾರಗಳು ಅವ್ರಿಗೆ ಎಷ್ಟೋ ಕಷ್ಟ ಇರ್ತದೆ. ಸೊ ಅವ್ರಿಗೆ ಅವ್ರದ್ದೇ ಡಾಕ್ಯುಮೆಂಟ್ ಅವ್ರಿಗೆ ಜೆನ್ವಿನ್ ಆಗಿಬಿಟ್ರೆ ಒಂದು ರೆಗ್ಯುಲರೈಸ್ ಆದಂಗೆ ಆಗುತ್ತೆ ಅಂತ. ಎಸ್. ಸೊ ನಾವು ಸರ್ಕಾರದ ಯೋಜನೆಗಳ ಬಗ್ಗೆ ಮಾತಾಡಿದ್ವಿ. ಯಾಕೆಂದರೆ ಸರ್ಕಾರದ ಯೋಜನೆಗಳು ಅಂದರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರೋದ್ರಿಂದ ಅದನ್ನು ನಾನು ಮಾತಾಡಿದೆ. ಆದರೆ ನಿಮಗೆ ಒಂದು 35 ವರ್ಷನ ಈಗ ಪ್ರಮೋದ್ ಅವರೇ? ಹಾಂ ಸರ್, 34. ತುಂಬ ಚಿಕ್ಕ ಏಜು. ಈಗ 2028 ಎಲೆಕ್ಷನ್ ಕೂಡ ಬರ್ತಾ ಇದೆ ಮತ್ತು ನಾನು ತಿಳ್ಕೊಂಡ ಹಾಗೆ ನಿಮಗೆ ಮುಂದಿನ ಎಲೆಕ್ಷನಲ್ಲಿ ಕೂಡ ಅಂದರೆ ಆ ಒಂದು ದಿಸೆಯಲ್ಲಿ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂಥೇಳಿ. 2028 ವಿಧಾನಸಭೆ ಎಲೆಕ್ಷನ್ಗೆ ತಯಾರಿ, ಇದು ಪೂರ್ವ ತಯಾರಿ ಒಂದು ರೀತಿಯಿಂದ, ಹೌದಾ? ಅಫ್ಕೋರ್ಸ್ ಸರ್, ಪೂರ್ವ ತಯಾರಿನೇ. ಬಟ್ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜನರ ರೀಚ್ ಮಾಡೋ ಅಂಥ ಕೆಲಸ ನಂದಾಗಿದೆ. ಓಕೆ. ಫಸ್ಟು ಜನ ನನ್ನನ್ನು ಒಪ್ಕೊಬೇಕು. ನಾನೆಲ್ಲೋ ಒಂದು ಕಡೆ ಓದಿದ್ದೆ, ಇಫ್ ಯು ಗೆಟ್ ಅಕ್ಸೆಪ್ಟೆಡ್ ಆಸ್ ಎ ಪರ್ಸನ್, ದೆನ್ ಪೀಪಲ್ ವಿಲ್ ಅಕ್ಸೆಪ್ಟ್ ಯು ಆಸ್ ಎ ಲೀಡರ್ ಅಂತ. ಸೊ ಫಸ್ಟ್ ನಾವು 28 ಆಗಲಿ ಇನ್ನೊಂದಾಗಲಿ ಎಲೆಕ್ಷನ್ಸ್ ಇದ್ದೇ ಇರ್ತದೆ. ಬಟ್ ಫಸ್ಟ್ ನಾವೇನು, ನಮ್ಮ ಇಂಟೆನ್ಷನ್ಸ್ ಏನು, ನಮ್ಮ ವಿಷನ್ ಏನು, ಇದನ್ನು ನಾವು ಜನಕ್ಕೆ ಕ್ಲಿಯರಾಗಿ ಅವರು ಜನ ಒಪ್ಪಬೇಕು ನಮ್ಮನ್ನು, ನಮ್ಮ ವಿಷನ್ನ ನಾವು ಜನಕ್ಕೆ ಕ್ಲಿಯರಾಗಿ ತೋರಿಸ್ಬೇಕು. ಸೊ ಆಮೇಲೆ ಜನ ಏನು ನಿರ್ಧಾರ ಮಾಡ್ತಾರೋ, ನನ್ನ ಮನಸ್ಸಲ್ಲಿರೋದು ಇಷ್ಟೇ ಸರ್. ಫಸ್ಟ್ ನಾನು ಗ್ರಾಸ್ ರೂಟಲ್ಲಿ ಜನಕ್ಕೆ ಸೇವೆ ಮಾಡಬೇಕು. ಸೊ ಲೆಟ್ ದೆಮ್ ಅಕ್ಸೆಪ್ಟ್ ಮೀ. ಅವ್ರು ಆಮೇಲೆ ಅವ್ರು ಏನು ಡಿಸಿಷನ್ ಮಾಡ್ತಾರೋ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಓಕೆ. ಸೊ ಅದು ನನ್ನ ಭಾವನೆ. ಇವಾಗಿರೋ ಕೆಲಸ ಒಂದೇ, ಜನರ ಸೇವೆ ಮಾಡೋದು ಅಷ್ಟೇ. ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಪ್ರಮೋದ್ ಅವರು. ಆದರೆ ನನಗೆ ಅನಿಸೋದು ಇವತ್ತಿನ ಈ ನೋಡಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಬಂದಿದೆ, ನೀವು ಕೇಳಿರ್ಬೋದು. ನನಗೆ ಕಾಕ್ರೋಚ್ ಜನತಾ ಪಾರ್ಟಿ ಫಸ್ಟ್ ನನಗೆ ಅಷ್ಟು ಸೀರಿಯಸ್, ಬಟ್ ಅವ್ರು ಯಾವ ಇಶ್ಯೂಗಳನ್ನ ಎತ್ತಾ ಇದ್ದಾರೆ, ಎಲ್ಲವೂ ಒಳ್ಳೆ ಇಶ್ಯೂಗಳನ್ನ ಎತ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೀಟ್ದು ಏನು ಇದೆ, ಆ ಇಶ್ಯೂ ಎತ್ತೋದಿರ್ಬೋದು. ಈ ಥರದ ಸುಮಾರು ವಿಚಾರಗಳನ್ನ ಅವ್ರು ಎತ್ತಾ ಇದ್ದಾರೆ. ನಾನು ಯಾಕೆ ಈ ಪ್ರಶ್ನೆಗೆ ಬಂದೆ ಅಂತಂದರೆ, ಇವತ್ತಿನ ಯುವ ಜನತೆ ರಾಜಕಾರಣ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸುವಂಥದ್ದು ಭಾಳ ಕಡಿಮೆ. ದೇ ಆರ್ ನಾಟ್ ಬಾದರ್ಡ್ ಅನ್ನೋ ಥರನೇ ಇದೆ. ಸೊ ಹೀಗಾಗಿ ನನಗೆ ಒಂದಷ್ಟು ಪ್ರಯೋಗಗಳು ಏನಾಗ್ತಾವಲ್ವ, ಆ ಪ್ರಯೋಗಗಳು ತುಂಬ ಚೆನ್ನಾಗಿದೆಯಲ್ಲ ಈ ಪ್ರಯೋಗ ಅಂತ ಅನಿಸುತ್ತೆ. ಉದಾಹರಣೆಗೆ ತಮಿಳುನಾಡಲ್ಲಿ ವಿಜಯ್ ಅವರು TVK ಪಕ್ಷದ ಮೂಲಕ ಅವರು ಬಂದರು. ಸೊ ಕರ್ನಾಟಕದಲ್ಲಿ ಈ ಥರ ಪ್ರಯೋಗಗಳನ್ನ ಸಾಧ್ಯತೆ ಇದೆಯಾ, ಹೇಗೆ ಪ್ರಮೋದ್ ಅವರೇ? ಸರ್, ತಮಿಳ್ನಾಡು ಡೈನಮಿಕ್ಸೇ ಬೇರೆ, ಕರ್ನಾಟಕ ಡೈನಮಿಕ್ಸೇ ಬೇರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ತಮಿಳ್ನಾಡಲ್ಲಿ ಏನಾಗಿದೆ, ಒಂದು 50 ವರ್ಷದಿಂದ ಬಂದಿರತಕ್ಕಂಥ ಒಂದು ಎರಡೇ ಪಾರ್ಟಿನ ಒಂದು ಫೈಟ್ ಏನಿತ್ತು, ಅದನ್ನು ಬ್ರೇಕ್ ಮಾಡಲಿಕ್ಕೆ ಜನ ಇವತ್ತು ಕಾಯ್ತಾ ಇದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ಯಾವುದು ನ್ಯಾಷನಲಿಸ್ಟ್ ಪಾರ್ಟೀಸ್ ಬರಲಿಲ್ಲ, ರೀಜ್ನಲ್ ಅಂದರೆ ಡ್ರೆವಿಡಿಯನ್ ಕಲ್ಚರ್ನ ಅವ್ರೇನು ಇದು ಮಾಡ್ಕೊಂಡಿದ್ರು. ಸೊ ಅದನ್ನು ಜನಕ್ಕೆ ಅದು ಅವ್ರ ಡೆವಲಪ್ಮೆಂಟ್ಸು, ಅವ್ರ ಕೊಡುಗೆಗಳೇನಿತ್ತು, ಸೊ ಸುಮಾರು 50 ವರ್ಷದಿಂದ ಆಲ್ಮೋಸ್ಟ್ 1.5-2 ಜನರೇಷನ್ಸ್ ಅಂತೂ ಶಿಫ್ಟ್ ಆಗಿರ್ತಲ್ಲ ಸರ್. ಸೊ ಯಂಗ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಇವೆಲ್ಲ ಇದ್ದಾಗ ಯಂಗ್ಸ್ಟರ್ಸ್ ಇನ್ಫ್ಯಾಕ್ಟು, ನಾನು ತಮಿಳ್ನಾಡಲ್ಲಿ 1-2 ಕಡೆ ಓಡಾಡಿದ್ದೆ ಎಲೆಕ್ಷನ್ಗಳಿಗೆ. ನಾನಲ್ಲಿ ಹೋದಾಗ ಜನ ಏನು ಹೇಳ್ತಾಯಿದ್ರು, ನಾವು ಒಂದು ಬದಲಾವಣೆ ಕಾಯ್ತಾ ಇದ್ದೀವಿ, ಸಾಕು ನಮಗೆ, ಇದು 20 ವರ್ಷ 30 ವರ್ಷ 40 ವರ್ಷ 50 ವರ್ಷದಿಂದ ನೋಡ್ಕೊಂಬಂದಿರ್ತಕ್ಕಂಥ ರಾಜಕಾರಣಿಗಳು ನಾವು ಇವತ್ತಿಗೂ ನೋಡ್ತಾ ಇದ್ದರೆ ನಮಗೆ ಎಲ್ಲೋ ಒಂದು ಕಡೆ ಒಂದು ಬದಲಾವಣೆ ಬೇಕು. ಯಾಕೆಂದರೆ ಆ್ಯಂಟಿ ಇನ್ಕಂಬೆನ್ಸಿ ಅನ್ನೋದು ಎಲ್ಲರಿಗೂ ಪಾರ್ಟಿ ವೈಸ್ ಎಲ್ಲ ಬಿಲ್ಡ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಇಂಡಿವಿಜುವಲ್ ವೈಸು ಬಿಲ್ಡ್ ಆಗುತ್ತೆ ಅಂತ ಅವರಲ್ಲಿ ಹೇಳ್ತಾಯಿದ್ರು. ಸೊ ಹಾಗಾಗಿ TVK ಪಾರ್ಟಿಯ ವಿಜಯ್ ಅವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ಕೂಡ ಒಂದು ಯಂಗ್ಸ್ಟರ್ಸ್ನ ಫೋಕಸ್ ಮಾಡಿ, ಅವ್ರ ಪಾರ್ಟಿಲಿ ಸುಮಾರು ಜನ ಯಂಗ್ಸ್ಟರ್ಸ್ನೇ ಚಾಯ್ಸ್ ಮಾಡಿ ಒಂದು ಬದಲಾವಣೆ ತರಬೇಕು ಅಂತ ಮುಂದಕ್ಕೆ ಹೋದರು. ಜನ ಯಾವಾಗ ಒಂದು ಬದಲಾವಣೆ ತರಬೇಕು ಅಂತ ಅನ್ಕೊತಾರೋ ಅದಕ್ಕೆ ರೈಟ್ ಎಕ್ಸಾಂಪಲ್ TVK ಸರ್. ಸೊ ಕರ್ನಾಟಕದಲ್ಲಿ ಇದನ್ನು
ಈ ಒಂದು ಪ್ರಯೋಗ ಕರ್ನಾಟಕದಲ್ಲಿ ಆಗುವಂಥ ಸಾಧ್ಯತೆ ಇದೆಯಾ? ಇಲ್ಲ ಸರ್, ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆ ಅಂದರೆ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಆಗಿ 2 ನ್ಯಾಷನಲಿಸ್ಟ್ ಪಾರ್ಟೀಸ್ ಇದೆ, ಅಟ್ ದ ಸೇಮ್ ಟೈಮ್ ಒಂದು ರೀಜನಲ್ ಪಾರ್ಟಿ ಇದೆ. ಸೊ ಈ ಥರ ಒಂದು ಇಂಡಿವಿಜುವಲ್ ಆಗಿ ಒಂದು ಪಾರ್ಟಿ ಕಟ್ಟೋದು, ಸುಮಾರು ಜನ ಪಾರ್ಟಿ ಕಟ್ಟಿದ್ದಾರೆ ಕರ್ನಾಟಕದಲ್ಲಿ, ಇಂಡಿವಿಜುವಲ್ ಆಗೂ ಕಟ್ಟಿದ್ದಾರೆ, ಬಟ್ ಅದೇನಂತ ಸಕ್ಸಸ್ಫುಲ್ ಆಗಲಿಲ್ಲ. ನಾವು ನೋಡಿದ್ದೀವಿ, ಸಕ್ಸಸ್ಫುಲ್ ಆಗಲಿಲ್ಲ. ಬಟ್ ನ್ಯಾಷನಲಿಸ್ಟ್ ಪಾರ್ಟೀಸ್ ಇದ್ದಾಗ ನನಗೆ ಗೊತ್ತಿರೋಂಗೆ ಈ ಥರ ಒಂದು ಪ್ರಯೋಗ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನ್ಯಾಷನಲಿಸ್ಟ್ ಪಾರ್ಟೀಸಲ್ಲೇ ಯಂಗ್ಸ್ಟರ್ಸ್ನ ತರೋದ್ರಿಂದ ಒಂದು ಬದಲಾವಣೆ ಆಗ್ಬೋದು ಅಂತ ಕೂಡ ನಂಬಿದ್ದೀನಿ ಸರ್. ಸೊ ನಿಮ್ಮಂಥ ವ್ಯಕ್ತಿಗಳು ಅಲ್ಲಿ ಸೇರ್ಕೋಬೇಕು ಅಂತ ಹೇಳ್ತಾರೆ. ಹಾಂ, ಯಂಗ್ಸ್ಟರ್ಸ್ ಬಂದರೆ ಒಳ್ಳೆಯದು ಅಂತ. ಬಟ್ ಈ ಒಂದು ಆಪ್ ಇರ್ಬೋದು ಅಥವಾ KRS ಇರ್ಬೋದು, ಕರ್ನಾಟಕ ರಾಷ್ಟ್ರ ಸಮಿತಿ, ರವಿಕೃಷ್ಣಾರೆಡ್ಡಿ ಅವ್ರದ್ದು, ಅಥವಾ ಉಪೇಂದ್ರ ಅವರ ಪ್ರಜಾಕೀಯ ಇರ್ಬೋದು. ಸೊ ನೀವೊಬ್ಬ ನಾಯಕನಾಗಿ, ಒಬ್ಬ ಯುವ ಮುಖಂಡನಾಗಿ ನೀವು ಕೂಡ ಇದನ್ನು ಗಮನ ಹರಿಸ್ತಾ ಇರ್ತೀರಿ ಅಂತ ಅಫ್ಕೋರ್ಸ್ ಅಲ್ವಾ? ಸೊ ಇವ್ರು ಹೇಳ್ತಾ ಇರೋದು ವಿಚಾರಗಳು, KRS ಹೇಳ್ತಾ ಇರೋದಿರ್ಬೋದು ಅಥವಾ ಉಪ್ಪಿ ಅವ್ರು ಹೇಳ್ತಾ ಇರ್ಬೋದು, ತಪ್ಪು ವಿಚಾರಗಳೇನು ಹೇಳ್ತಾ ಇಲ್ಲ. ಅಫ್ಕೋರ್ಸ್ ಸರ್, ಇಲ್ಲ. ಯಾವುದೋ ಒಂದು ವಿಚಾರ ಇದು ಚೆನ್ನಾಗಿದೆಯಲ್ಲ, ಇದನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ನಿಮ್ಗೆ ಅನಿಸಿರೋ ಸಾಧ್ಯತೆ ಇರುತ್ತಲ್ವಾ? ಸರ್, 100% ಇದೆ. KRS ಪಾರ್ಟಿಯ ನಾಯಕರು, ನಾನು ಸುಮಾರು ಅವರ ಸಂವಾದಗಳು ಮತ್ತು ಅವರು ಇದನ್ನೆಲ್ಲ ನೋಡಿದ್ದೀನಿ. ಅವರು ಕೂಡ ಅವ್ರದ್ದೇ ಆದಂಥ ಒಂದು ಹೋರಾಟದಲ್ಲಿದ್ದಾರೆ, ಅವ್ರದ್ದೇ ವಿಚಾರಗಳು, ಅವ್ರದ್ದೇ ಒಂದು ಯೋಚನೆಗಳಲ್ಲಿದ್ದಾರೆ. ಅವ್ರ ವಿಚಾರಗಳು ತುಂಬ ಈ ಭ್ರಷ್ಟಾಚಾರ ವಿರುದ್ಧವಾಗಲಿ, ಒಂದು ಸಾಮಾನ್ಯ ಜನಕ್ಕೆ ನ್ಯಾಯ ಹೇಗೆ ಸಿಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಈಸ್ ರೈಟ್. ನನಗೇನು ಅನ್ನಿಸ್ತದೆ, ನಾನೇನು ತಪ್ಪು ಅಂತ ಹೇಳಲ್ಲ, ಬಟ್ ಅಗೇನ್ ಅವ್ರಿಗೆ ಇನ್ಕ್ಲಿನೇಷನ್ ಯಾವ ಕಡೆ ಇದೆಯೋ ಆ ಕಡೆ ಅವ್ರು ಇರ್ತಾರೆ. ಸೊ ಇನ್ಕ್ಲಿನೇಷನ್ ಇಲ್ಲ ಅಂದಿದ್ದಕ್ಕೆ ಅವ್ರು ಇಂಡಿವಿಜುವಲ್ ಆಗಿ ಪಾರ್ಟಿ ಕಟ್ಟಿದ್ದಾರೆ. ಸೊ ಅವ್ರದ್ದೇ ಒಂದು ವಿಚಾರಗಳು, ಅವ್ರದ್ದೇ ಒಂದು ಆಚಾರಗಳಲ್ಲಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಮಾಡಲಿಕ್ಕೆ ಯಾರಿಗೂ ಸ್ಟಾಪ್ ಮಾಡಲಿಕ್ಕಂತೂ ಯಾರೂ ಆಗಲ್ಲ. ಕರೆಕ್ಟ್. ಸೊ ಹಾಗಾಗಿ ಅವ್ರದ್ದೇ ಒಂದು ಹೋರಾಟದಲ್ಲಿ ಅವರಿದ್ದಾರೆ. ಉಪೇಂದ್ರ ಅವರು ಕೂಡ ಅವ್ರದ್ದೇ ಒಂದು ಹೋರಾಟದಲ್ಲಿ ಅವ್ರದ್ದೇ ಒಂದು ವಿಚಾರ ಬೇರೆ ಇದೆ, ಅವ್ರದ್ದೇ ಯೋಚನೆ ಬೇರೆ ಇದೆ. ಸೊ ಎಸ್ ಪ್ರಮೋದ್ ಅವರೇ, ಇನ್ನೂ ಒಂದು ಇವತ್ತಿನ 34-35 ವರ್ಷದ ಯುವಕ ನೀವು ಬಂದಿರೋದ್ರಿಂದ ನೀವು ಸುಮಾರು ಜನ ಯುವ ಜನತೆ ಜೊತೆ ಮಾತಾಡ್ತಿರ್ತೀರಿ ನನ್ನ ಪ್ರಕಾರ ಅಲ್ವಾ? ಎಸ್ ಸರ್. ಸೊ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದರೆ ನಾವೀಗ ನೇಪಾಳದಲ್ಲಿ ಜೆನ್ಜಿ ಕ್ರಾಂತಿ ಆಗಿದ್ದನ್ನು ನೋಡಿದ್ವಿ. ಜೆನ್ಜಿ ಸರ್ಕಾರನೇ ಬಂದಿದೆ ಅಲ್ಲಿ. ಓಕೆ, ಅಂದರೆ ಹೊಸ ಸರ್ಕಾರ ಬಂದಿದೆ, ಎಲ್ಲ ಯುವಕರು ಸೇರ್ಕೊಂಡು ಮಾಡಿರುವಂಥ ಸರ್ಕಾರ. ಅದು ಒಂದು ಕಡೆ ಆಗಲಿ. ಬಟ್ ನನ್ನ ಪ್ರಶ್ನೆ ಏನಂದರೆ, ನಿಮ್ಮ ಪದ್ಮನಾಭ ನಗರ ಕ್ಷೇತ್ರದಲ್ಲಿ ಅಥವಾ ಜನರಲ್ ಆಗಿ ಯೂತ್ಸ್, ಒಂದು 20-21 ವರ್ಷದ ಯೂತ್ಸ್ ಅಂಥವ್ರನ್ನ ಮೀಟ್ ಮಾಡಿದಾಗ ಅವರ ಆಸ್ಪಿರೇಷನ್ಸ್ ಏನಿದೆ, ಅವರ ಫ್ರಸ್ಟ್ರೇಷನ್ಸ್ ಏನಿದೆ, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಸರ್, ನಾನು ಸುಮಾರು 2 ವರ್ಷದಿಂದ ಪಬ್ಲಿಕ್ ಸರ್ವಿಸಲ್ಲಿ ಆನ್ ಗ್ರೌಂಡ್ ಇದ್ದೀನಿ. ನಾನು ಓಡಾಡಬೇಕಾದ್ರೆ ಎಲ್ಲ ಕಡೆ ಕ್ಷೇತ್ರದಲ್ಲಿ ನನಗೆ ಸುಮಾರು ಜನ ಯುವಕರು ಸಿಗ್ತಾರೆ. ಇನ್ಫ್ಯಾಕ್ಟ್ ಒಂದು ಮನೆಗೆ 2 ಮಕ್ಕಳು ಅಂದರೂ ಕೂಡ ನನಗೆ ಒಂದು ಸಾವಿರಾರು ಜನ ಯುವಕರನ್ನ ನಾನು ಭೇಟಿ ಮಾಡಿದ್ದೀನಿ. ನಾನು ಪಾದಯಾತ್ರೆ ಮಾಡಬೇಕಾಗಿರ್ಬೋದು, ಮತ್ತೊಂದು ಈ ಕ್ಯಾಂಪ್ಗಳು ಹಾಕಿದಾಗ, ಜನರಲ್ ಆಗಿ ಫಂಕ್ಷನ್ಸ್ ಅಟೆಂಡ್ ಮಾಡಿದಾಗ, ಮನೆಗಳ ಹತ್ರ ಹೋದಾಗ ಸುಮಾರು ಜನ ಯೂತ್ಸ್ ಸಿಗ್ತಾರೆ. ಅವ್ರಿಗೆಲ್ಲ ಇರೋದು ಒಂದೇ ಭಾವನೆ, ಸರ್ ಯಾರಾದರೂ ನಮ್ಮಲ್ಲಿ ಯಂಗ್ಸ್ಟರ್ಸ್ ಯಾಕೆ ಸರ್ ಲೀಡ್ರ್ ಆಗೋಕ್ಕಾಗಲ್ಲ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ, ಯಾಕೆ ಆಗೋಕ್ಕಾಗಲ್ಲಪ್ಪ, ಆಗೋಕ್ಕಾಗತ್ತೆ. ಒಂದು ಅವಕಾಶನ ನಾವು ತೊಗೊಬೇಕು, ಒಂದು ಟ್ರೈ ಕೊಡಬೇಕು, ಆಪರ್ಚುನಿಟಿನ ಗ್ರ್ಯಾಬ್ ಮಾಡಬೇಕು. ಸೊ ಅವ್ರಿಗೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಅವರು ಈ ಪಾರ್ಟಿ ಅಂತ ಹೇಳ್ತಾ ಇಲ್ಲ. ಯಾಕೆ ಸರ್ ಒಬ್ಬ ಯಂಗ್ಸ್ಟರ್ MLA ಆಗಬಾರ್ದು, ಯಾಕೆ ಸರ್ ಒಬ್ಬ ಯಂಗ್ಸ್ಟರ್ ಕಾರ್ಪೊರೇಟರ್ ಆಗಬಾರ್ದು ಅಂತ ಅವ್ರ ಭಾವನೆ, ಅವ್ರ ಕ್ವೆಶನ್ಸ್. ನಮಗೆ ನಾವು ಹೇಳೋದಿಷ್ಟೇ, ಆಗುತ್ತೆ. ಯಂಗ್ಸ್ಟರ್ಸ್ ಒಟ್ಟಾದರೆ ಏನು ಬೇಕಾದರೂ ಬದಲಾವಣೆ ಆಗುತ್ತೆ. ಇವತ್ತು ನಾವು ತಮಿಳ್ನಾಡಲ್ಲಿ ನೋಡಿದ್ದೀವಿ. ಸರ್, ತಮಿಳ್ನಾಡಲ್ಲಿ ಇದೇ ನಮ್ಮ ಇಲ್ಲಿಂದ ಎಷ್ಟೋ ಜನ ಹೆಣ್ಮಕ್ಳು ತಾಯಂದರು ತಮಿಳ್ನಾಡಿಗೆ ಹೋಗಿ ಓಟ್ ಹಾಕಿದ್ರು. ಏನಕ್ಕೆ ಅಂದರೆ ಅವ್ರ ಮಕ್ಕಳು ಇವ್ರನ್ನ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಇವತ್ತು. ಸೊ ಆ ನಿಟ್ಟಿನಲ್ಲಿ ನಾನು ಸುಮಾರು ಜನ ಯಂಗ್ಸ್ಟರ್ಸ್ ಜೊತೆ ಇಂಟ್ರಾಕ್ಷನ್ ಇದ್ದೇ ಇರುತ್ತೆ ಸರ್. ಇನ್ಫ್ಯಾಕ್ಟ್ ನಾನು ಯಂಗ್ಸ್ಟರ್ಸ್ಗೋಸ್ಕರ ಒಂದು ಮಾತುಕತೆ ಪ್ರಮೋದ್ ಶ್ರೀನಿವಾಸ್ ಜೊತೆ ಅಂತ ಒಂದು ಎಪಿಸೋಡ್ಸ್ ಕೂಡ ಕಂಡಕ್ಟ್ ಮಾಡಿದ್ದೆ. ಹೌದಾ? ಕೆರಿಯರ್ ಕೌನ್ಸಿಲಿಂಗ್ ಮಾಡಿದ್ದೆ, ಮತ್ತು ಅವ್ರಿಗೆ ಪ್ರತಿಭಾ ಪುರಸ್ಕಾರ ಮಾಡಿದಾಗ ಅವ್ರನ್ನ ಕರೆದು ಮಾತಾಡಿಸಿದ್ದೆ. ಸೊ ಇವೆಲ್ಲ ಇದ್ದಾಗ ಅವ್ರಿಗೇನಂದರೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ನ ಡೆವಲಪ್ ಮಾಡಬೇಕಂದಾಗ ಇದು ಯಾಕೆ ಸರ್ ಬರೀ ಸೀನಿಯರ್ಸೇ ಆಗ್ತಾ ಇದ್ದಾರೆ, ಯಾಕೆ ಬಂದವರೇ ಬರ್ತಾ ಇದ್ದಾರೆ ಅನ್ನೋದೆಲ್ಲ ಕ್ವೆಶನ್ಸ್ ಅವ್ರಿಗಿದೆ. ಅಟ್ ದ ಸೇಮ್ ಟೈಮ್ ಅವ್ರಿಗೇನು ಅಂದರೆ ಒಂದು ಲೀಡ್ರು ಕೂಡ ಬೇಕು.
ಒಂದು ಫ್ರಂಟ್ ಫೇಸ್ ಬೇಕು, ಎಕ್ಸಾಕ್ಟ್ಲಿ. ಇದೆಲ್ಲ ಬೇಕು ಅವ್ರಿಗೆ. ಸೊ ಅದಕ್ಕೆ ಒಂದು ಅವಕಾಶ ಅಂದರೆ ಒಬ್ರು ಯಾರಾದರೂ ಒಂದು ಲೀಡ್ ತೊಗೊಂಡ್ರೆ ಲೈಕ್ ಸಂಬಡಿ ಲೈಕ್ ವಿಜಯ್ ಇನ್ ತಮಿಳ್ನಾಡು, ನನಗೆ ಭಾಳ ಭರವಸೆ ಇದೆ. ಪದ್ಮನಾಭ ನಗರದಲ್ಲಿ ಕೂಡ ಒಬ್ಬ ಯಂಗ್ಸ್ಟರ್ಸೇ ಆಯ್ಕೆ ಮಾಡ್ತಾರೆ ಅನ್ನೋದು ಒಂದು ಭರವಸೆ ನನಗಿದೆ ಸರ್. ಮತ್ತು ಆ ಯಂಗ್ಸ್ಟರ್ ನೀವೇ ಆಗಬೇಕು ಅನ್ನೋದು ಕೂಡ ಆಸೆ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಆಗ್ಬಿಟ್ಟಿದ್ದೀನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ನನ್ನದೇ ಹೋಮ್ವರ್ಕ್ ಇನ್ನೂ ಜಾಸ್ತಿ ಇದೆ, ನನ್ನದೇ ಹೋರಾಟ ಇದೆ, ನನ್ನದೇ ಆದಂಥ ವಿಚಾರಗಳಿದೆ. ನಾನು ಅದನ್ನು ಜನದ ಮುಂದೆ ಇಡಬೇಕು, ಜನದ ಹತ್ರ ಹೋಗಬೇಕು, ಅವ್ರ ಮನೆ ಬಾಗಿಲಿಗೆ ಹೋಗಬೇಕು, ಅವ್ರ ಕಷ್ಟ ಸುಖನ ನಾವು ಕೇಳಬೇಕು. ಅವ್ರೇನೇ ಆಯ್ಕೆ ಮಾಡ್ತಾರೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಸರ್.